ಮಾಡಿರೋ ಗನಂದಾರಿ ಕೆಲಸಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೋಗ್ರಾಮ್ ಯಾವಾಗ? ರಿಪಬ್ಲಿಕ್ ಡೇಗೆ. ಅಲ್ಲಿವರೆಗೂ ಫುಲ್ಲು ಓದ್ಲಾ? ಜನವರಿ 24 ಇದರ ರಿಲೀಸ್ ಡೇಟ್. ಇದರ ಟೀಸರ್ ಬಂದಾಗಲೇ ಹೇಳಿದ್ದೆ ಲುಕ್ಸ್ ಇಂಟ್ರೆಸ್ಟಿಂಗ್ ಅಂತ. ಅದನ್ನೇ ಟ್ರೇಲರ್ ನೋಡಿದಾಗಲೂ ಕೂಡ ಹೇಳಬೇಕು ಅಂತ ಅನಿಸ್ತು. ತಡ ಮಾಡ್ದೇನೆ ಇವತ್ತಿನ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ. ಇವತ್ತಿನ ಕಂಟೆಂಟ್ ರಿಷಿ ಅವರ ರುದ್ರ ಗರುಡ ಪುರಾಣ. ಇದನ್ನ KS ನಂದೀಶ್ ಅವರು ಡೈರೆಕ್ಟ್ ಮಾಡಿರೋದು. ರಿಷಿ ಹಾಗೆ ಪ್ರಿಯಾಂಕ್ ಅವರು ಕಾಣಿಸ್ಕೋತಿದ್ರೆ KP ಅವರ ಮ್ಯೂಸಿಕ್ ಇದೆ. ಇದರ ಒನ್ಲೈನ್ ಸ್ಟೋರಿ ಕೇಳಿನೇ ಎಡ್ಜ್ ಆಫ್ ದ ಸೀಟ್ ಮೂಮೆಂಟ್ಗಳು ಕ್ರಿಯೇಟ್ ಆಗ್ಬೋದು ಅಂತ ಹೇಳಿದ್ದೆ. ಇದನ್ನೇ ತಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಬರ್ಕೊಂಡಿದ್ದಾರೆ. ಹಾಗೆ ಟ್ರೇಲರ್ ನೋಡಿದ್ರೆ ಇದೇ ಫೀಲ್ ಕೊಡುತ್ತೆ. ಕ್ರೈಮ್ ಸಸ್ಪೆನ್ಸ್ ಮೂವಿ. ಕಾವೇರಿ ಎಕ್ಸ್ಪ್ರೆಸ್ ಸುಮಾರು ವರ್ಷಗಳ ಮುಂಚೆನೆ ಕಳೆದೋದಂತ ಒಂದು ಬಸ್ ಈಗ ಸಡನ್ ಆಗಿ ಪ್ರತ್ಯಕ್ಷ ಆಗುತ್ತೆ. ಒಬ್ಬ ಪೊಲಿಟಿಷಿಯನ್ ಮಗನ ಕೊಲೆ ಆಗಿರುತ್ತೆ. ಟೈಮ್ ಲೈನ್ ಅಲ್ಲಿ ಸ್ವಲ್ಪ ಆಟಗಳು ಇರುತ್ತೆ. ಟೈಮ್ ಜೊತೆ ಆಟ ಅಂತಿದ್ದಂಗೆ ಇದೊಂದು ಟೈಮ್ ಟ್ರಾವೆಲ್ ಮೂವಿ ಅಂತೂ ಅಲ್ಲ. ಗ್ಲಿಚ್ ಇನ್ ಮ್ಯಾಟ್ರಿಕ್ಸ್ ಅಂತನ ಕಾದ್ ನೋಡ್ಬೇಕು. 25 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿರೋ ಬಸ್ಸು ಮತ್ತೆ ಬರೋದಕ್ಕೆ ಹೇಗೆ ಸಾಧ್ಯ? ಸಸ್ಪೆನ್ಸ್, ಕ್ರೈಮ್ ಇವೆಲ್ಲ ಒಂದು ಎಡ್ಜ್ ಆಫ್ ದ ಸೀಟ್ ಮೂಮೆಂಟ್ಗಳನ್ನ ಕ್ರಿಯೇಟ್ ಮಾಡುತ್ತೆ ಟ್ರೇಲರ್ನಲ್ಲೇ. ಇನ್ನು ಫಿಲಮಲ್ಲಿ ಕೂಡ ಇದು ತುಂಬಾ ಚೆನ್ನಾಗಿ ಕ್ಯಾರಿ ಆದ್ರೆ ಟಾಕ್ ಆಫ್ ದ ಟೌನ್ ಆಗುತ್ತೆ. ರಿಷಿ ಅವರು ಕಾಣಿಸ್ಕೊತಿರೋದು ಇಲ್ಲಿ ಪೊಲೀಸ್ ಪಾತ್ರದಲ್ಲಿ. ಹ್ಯೂಮರ್, ಸೀರಿಯಸ್, ಲವ್, ಸಸ್ಪೆನ್ಸ್, ಕ್ರೈಮ್, ಪೊಲಿಟಿಕಲ್ ಪವರ್, ಮೀಡಿಯಾ, ನ್ಯೂಸ್, ಕೇಸ್ಗೆ ಸಂಬಂಧಪಟ್ಟ ರಿಸಲ್ಟ್, ಕಿಡ್ನಾಪ್ ಇವೆಲ್ಲ ನೋಡಕ್ ಸಿಗುತ್ತೆ ಈ ಒಂದು ಟ್ರೇಲರ್ ನಲ್ಲಿ. ಇದೆಲ್ಲ ಆಕ್ಚುಲಿ ಸತ್ಯನಾ ಅಥವಾ ಯಾರೋ ಕಟ್ಟಿರೋ ಕಟ್ಟುಕತೆನಾ ಆರ್ ಲಾಜಿಕಲ್ ಆಗಿ ಆನ್ಸರ್ ಮಾಡಕ್ ಆಗದಿರುವಂತದ್ದ? ಇವೆಲ್ಲ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ಮೇಲೆ. ಹಾಗೆ ರಿಷಿ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ತುಂಬಾ ಇಷ್ಟ ಆಯ್ತು. ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋತಿರೋದು ಖುಷಿ ಆಯ್ತು. ಈ ಟ್ರೇಲರ್ ನೋಡಿ ನಿಮ್ಗೆ ಹೇಗನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದ್ರೆ ಒಂದ್ಸಲ ನಿಶಾಕಾರ ಹೋಮಕ್ಕೆ ಕುಂಭ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನರಬಲಿ ಆಗ್ಲೇಬೇಕು. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ಶಾಂತಿ ಅನ್ನೋದು ಬುದ್ಧಿಜೀವಿಗಳ ಕನಸು ಮೇಡಮ್. ವಾರ್ ಇಸ್ ದ ಯೂನಿವರ್ಸಲ್ ಟ್ರೂತ್. ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನನ್ನ ಬ್ಯಾಕ್ ಗ್ರೌಂಡ್ ಅಂತ?